ಅವಾಗ ವಿಡಿಯೋ ತಗೊಳ್ಳೋರಂತೆ ಏನು ಮಾಡ್ಬೇಡ ಸಪ್ರೇಟ್ ಮಾಡ್ತೀಯಾ ಸ್ವಲ್ಪ ಹೇಳ್ಕ ಈ ಕಡೆಯಿಂದ ಹೇಳ್ಕೊ ಸ್ವಲ್ಪ ಒಂದು 2 ಫೀಟ್ ಮೇಲೆ ಇರಬೇಕಲ್ಲ ಸರ್ 1 ಫೀಟ್ ಇದೆ ಸರ್ ಇಲ್ಲ ತೋರಿಸ್ತೀವಿ ಈಗ ಪಾತ್ರ ಯಾಕೆ ಬಿಡ್ತೀರಾ ಇಷ್ಟು ಉದ್ದನೇ ತಗೊಳ್ಳಿ ಆಯ್ತಾ ಇನ್ನೂ ಸ್ವಲ್ಪ ಕೆಳಗಡೆ ನೆಲಕ್ಕೆ ಟ್ಯಾಪ್ ಹಾಕ್ಬಾರ್ದು ಅಷ್ಟೇ ಒಂದು ಅರ್ಧ ಇಂಚ್ ಬಿಟ್ಟು ತಗೊಳ್ಳಿ ಏನಾಗುತ್ತೆ ನೀವು ಬ್ಯಾಗ್ ಇಡ್ತೀರಲ್ಲ ಮೇಲೆ ಸ್ವಲ್ಪ ಇದೊಳಗೆ ಅರ್ಧ ನೀವು ಇವಾಗಲೇ ಅಡಿ ತಗೊಂಡ್ಬಿಟ್ರೆ ಬ್ಯಾಗ್ ಇನ್ನೂ ಮೇಲಕ್ಕೆ ಹೋಗ್ಬಿಡುತ್ತೆ ಅಗಲಾಗುತ್ತಲ್ಲ ಈ ಥರ ಬ್ಯಾಗ್ ಇಟ್ಟಾಗ ಸೊ ಈ ಥರ ಕಾರ್ನರ್ ನೋಡಿ ಸಪ್ರೇಟ್ ಮಾಡ್ಕೊಳ್ಳಿ ಈ ಥರ ಅಲ್ಲ ನೋಡಿ ಈ ಥರ ಸಪ್ರೇಟ್ ಆಗಿರ್ಬೇಕು ಮೇಲಿಂದ ಹಿಂಗೆ ಕ್ರಾಸ್ ಆಗಿ ಹಿಂಗೆಲ್ಲ ಹಾಕೊಂಡ್ಬಾರ್ದು ಈ ಥರ ಕರೆಕ್ಟಾಗಿರ್ಬೇಕು ಹಿಂಗೆ ಹಿಂಗೆ ಲಾಸ್ಟಲ್ಲಿ ಈ ಥರ ಹಿಡ್ಕೊಂಡು ಗಂಟು ಹಾಕ್ಬಿಡಿ ಆಯ್ತಾ ಗಂಟಾಗತ್ತಲ್ವಾ ಸೊ ನಾವೇನು ಮಾಡ್ತೀವಿ ಇವಾಗ ಇನ್ನೊಂದು ಪೀಸ್ ಕೊಟ್ಟು ಚಿಕ್ಕದು ಅಲ್ಲಿ ಕೆಳಗಡೆ ಇದ್ದ ಅದೆಲ್ಲ ಕಟ್ ಮಾಡೋದಿತ್ತು ಇರಿ ಸರ್ ಹೇಳಿ ಸರ್ ಕಟ್ ಆಗಿರೋದಿದೆ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಕೊಡಿ ಅಲ್ಲ ಇದೆ ಸರ್ ಈ ಥರ ಪೀಸ್ ಇದೆ ಇದಾವೆ ಕೊಡಿ ಹಿಂಗೆ ಹಿಂಗೆ ತಗೋ ಹಿಂಗೆ ಕಟ್ ಮಾಡಿದ್ವಿ ಗಂಟ ಈ ಥರ ಒಂದಷ್ಟು ಜನ ಒಂದಷ್ಟು ಮಾಡಿ ರೆಡಿ ಮಾಡಿ ಇನ್ನೊಂದು 2 4 5 ಮಾಡಿ ಜಾಸ್ತಿ ಮಾಡ್ಬೇಕಿದು ಎಷ್ಟು ಬ್ಯಾಗ್ ಬರ್ತಾವ ಅಷ್ಟು ಲೈನು ಎಷ್ಟು ಬ್ಯಾಗ್ ಇಡುತ್ತೆ ಸರ್ ಇಲ್ಲಿ ನನಗೇನೋ ಡೌಟ್ ಇಲ್ಲಿ ಒಂದು 4-5 ಬ್ಯಾಗ್ ಇಟ್ಬಿಟ್ಟಿದ್ರಲ್ಲಿ ನೀವೆಲ್ಲರಿಗೂ ಒಂದೊಂದು ಎತ್ಕೊಂಡು ಅಷ್ಟೇನಾ ಯಾಕಂದ್ರೆ 2 ಬಂಡ್ಲು ತರಿಸಿಲ್ಲ ನಾನು ಒಂದೇ ಬಂಡ್ಲು ತರಿಸಿಲ್ಲ ನೀವು ಅವ್ರು ಕೇಳ್ಕೊಳ್ರಿ ಅವ್ರು ಏನ್ ಹೇಳ್ತಾರೆ ನನ್ನ ಪ್ರಕಾರ ನಾನು ಎಲ್ಲಾ ಬ್ಯಾಚಲ್ಲೂ ಎಲ್ಲರಿಗೂ ಒಂದೊಂದು ಬ್ಯಾಗ್ ತೋಡೋಕೆ ಸರ್ ತೋಡೋಗಿ ನೋಡ್ತೀವಿ ಇವ್ರು ನಿಮ್ಗೆ ಬಿಡ್ತಾರ ಬಿಡಲ್ವ ನಾ ಅವ್ರಿಗೆ ಕೇಳ್ಕೊಂಡೆ ನಾನು ಒಂದೊಂದು ಇನ್ಸ್ಟಿಟ್ಯೂಟ್ ಒಂದೊಂದರ ಸರ್ ಇಷ್ಟ ಆಯ್ತಾನೆ ಎಷ್ಟಾಯ್ತು ಕೊಡ್ರಪ್ಪ ಕಟ್ಬಿಟ್ಟು ಹಂಗೆ ಇಟ್ಕೊಂಡ್ಬಿಡಿ ತಾಳಿ ಕಟ್ತಲ್ಲ ನೀವು ತುಂಬಾ ದೊಡ್ಡದಾಯ್ತು ತುಂಬಾ ದೊಡ್ಡದಾಯ್ತು ಸ್ವಲ್ಪ ಚಿಕ್ಕದಿರ್ಲಿ ಚೂರು ಚಿಕ್ಕದ್ ಬರಲಿ ಕೊಡ್ರ ದೊಡ್ಡದಾಯ್ತು ಜಾಸ್ತಿ ನೋಡಿ ಇಷ್ಟು ಚಿಕ್ಕದ ಇಷ್ಟು ಅಗಲ ಬರಲಿ ಕಟ್ ಮಾಡುವಾಗಲೇ ಬೇಕಾದ್ರೆ ನೋಡ್ಕೊಂಡು ಮೆಜರ್ ಮಾಡ್ಕೊಂಡು ಇಷ್ಟು ಮಾತ್ರ ಬರೋ ಥರ ಇಟ್ಕೋಬೇಕಲ್ಲ ಏನಿಲ್ಲ ಗಂಟೆ ಹಾಕೋದು ಅಷ್ಟೇ 2 ಗಂಟೆ ಹಾಕೋದು ಅಷ್ಟೇ ಸ್ವಲ್ಪ ಸಣ್ಣ ಇನ್ನೊಂದು ಗಂಟೆ ಹಾಕೋ ಏನಂತ ತಲೆನೋವಿಲ್ಲ ಹಂಗೆಲ್ಲ ಕಲಿಯವರೆಗೂ ಬ್ರಹ್ಮವಿದ್ಯೆ ಓದ್ತಿವಿದ್ಯೆ ನೀವು ಬೇಕಾದ್ರೆ ಇದನ್ನ ನೋಡಿ ನಮ್ಗೆ ಸಿಂಪಲ್ ಆಗಿ ಕಾಸ್ಟ್ ಎಫೆಕ್ಟ್ ಅಂದ್ರೆ ಕಮ್ಮಿ ಖರ್ಚಲ್ಲಿ ಹಾಕ್ಬೇಕು ನಾನು ಏನ್ ಮಾಡ್ತೀನಿ ಈ ತರ ಮಾಡಿ ಈ ತರ ಹಾಕೊಂಡ್ಬಿಡ್ತೀನಿ ನನಗೆ ಬೇಡವಾ ಇದು ಏನಾದ್ರು ಗಲೀಜ್ ಆಯ್ತಾ ಕಿತ್ ಬಿಸಾಕ್ತೀನಿ ಮತ್ತೆ ಹಾಕೊಂತೀನಿ ಅರ್ಥ ಆಯ್ತಲ್ವಾ ಸೊ ಇನ್ನ ನೀವೇನ್ ಮಾಡ್ಬೋದು ಅಂದ್ರೆ ಇದು ಯಾವಾಗ್ಲೂ ಪರ್ಮನೆಂಟ್ ಆಗಿ ಇರಬೇಕು ಅಂದ್ರೆ GI ವೈರ್ ಬರ್ತಾ ಗೊತ್ತಾ ಪ್ಲಾಸ್ಟಿಕ್ ಇರೋದ್ನ ಆ ಪ್ಲಾಸ್ಟಿಕ್ ಇರೋದನ್ನ ಇಲ್ಲೊಂದು ಅಲ್ಲಿ ಗಂಟು ಹಾಕೊಂಡು ಕಟ್ಕೊಂಡ್ಬಿಡ್ಬೇಕು ಅಲ್ಲಿ ಯಾವ ಹೈಟ್ ಬೇಕು ಅಲ್ಲಲ್ಲಿ ಗಂಟು ಹಾಕ್ಬಿಟ್ರೆ ರಿಂಗ್ ಯಾವಾಗ್ಲೂ ಇರುತ್ತೆ ಸುಮ್ಮನೆ ತಗೊಂಡೋಗಿ ಬ್ಯಾಗ್ ಇಡೋದಷ್ಟೇ ಕೆಲಸ ಅದೇ ಪ್ಲಾಸ್ಟಿಕ್ ರಿಂಗ್ ತಗೊಂಡು ಇಲ್ಲಿ ಹಾಕೊಂಬಿಡಿ ಇದು ಎಲ್ಲ ಹಾಕ್ಬೇಕು ತುಂಬಾ ಇದೆ ಈ ಕಡೆ ನೋಡು ಬಿಡೋದು ಬಿಡು ನಾಳೆ ಬ್ಯಾಗ್ ಇಟ್ಟರೆ ಗೊತ್ತಾಗುತ್ತೆ ನಿಮ್ಗೆ ಐಡಿಯಾ ಬರುತ್ತೆ ಸಿಂಪಲ್ ನೋಡಿ ಈ ತರ ಹಾಕೊಂಡ್ಬಿಡ್ತೀವಿ ಒಳಗಡೆ ಈ ತರ ಹಾಕೊಂಡು ನಾವೇನ್ ಮಾಡ್ತೀವಿ ನೋಡಿ ಈ ತರ ಸಪ್ರೇಟ್ ಮಾಡ್ಕೊಂತೀವಿ ಮೇಲಿಂದಲೇ ಆಯ್ತಾ ಇದನ್ನ ಮೇಲೆ ಹೇಳ್ಕೋಬೇಕು ಇದನ್ನ ಸಪ್ರೇಟ್ ಮಾಡ್ಕೋಬೇಕು ದಾರನ ಕೈಯಲ್ಲಿ ಒಂದೇ ಲೆವೆಲ್ ಬರ್ಬೇಕು ಇದೇ ತರ ಲೆವೆಲ್ 4 ಓಪನ್ ಆಗಬೇಕು 4 ಓಪನ್ ಆಗಬೇಕು ಹಿಂಗೆ ಹೇಳ್ಕೊಂಡ್ ಬರ್ತೀವಿ ಫಸ್ಟ್ ಬ್ಯಾಗ್ ಇಲ್ಲಿ ಇಡ್ತೀವಿ ಬ್ಯಾಗ್ ಇಲ್ಲಿ ಕುತ್ಕೊಳತ್ತೆ ಒಂದ್ ದಾರ ಬಿಡ್ತೀವಿ ಲಾಕ್ ಆಗತ್ತೆ ಅವಾಗ ಇನ್ನೊಂದು ಬ್ಯಾಗ್ ಇಡ್ಬೋದು ತಿರ್ಗಾ ಲಾಕ್ ಆಗುತ್ತೆ ಇನ್ನೊಂದು ಬ್ಯಾಗ್ ಇಡ್ತೀವಿ ಲಾಕ್ ಆಗುತ್ತೆ ಹಳೆ ಕಾಲದಲ್ಲಿ ಮಡಕೆ ಇಡ್ತಿದ್ರಲ್ಲ ಅದೇ ತರ ನೋಡಿದ್ರೆ ನಿಮ್ಗೆ ನೋಡಿ ಆಗ್ಲಿ ಎಷ್ಟು ಮೇಲ್ ಬಂತಿದ್ದು ಮೇಲ್ ಬಂತ ಇನ್ನ ಬ್ಯಾಗ್ ಇಡ್ತಾ ಇನ್ನ ಮೇಲ್ ಬರುತ್ತೆ ಆಯ್ತಾ ಇಷ್ಟೇ ಈ ತರ ಮಾಡಿ ಇಡಿ ಎಷ್ಟಾಗುತ್ತೆ ಅಷ್ಟು ಮೈದ ದಾರ ಸರ್ ಹಿಂಗಿರುತ್ತೆ ಇಲ್ಲ ಸರ್ ಈಗ ಅದನ್ನ ಇಟ್ಕೊಂಡು ಟಿಲ್ಟ್ ಮಾಡ್ಬೇಕು ಅದು ಹಿಂಗ್ ಮಾಡ್ಬೇಕು ಏನ್ ಟಿಲ್ಟು ಏನಿಲ್ಲ ಕರೆಕ್ಟ್ ಆಗಿದೆ ಏನು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಬ್ಯಾಗ್ ಇದಕ್ಕಿಂತ ದೊಡ್ಡ ಇರುತ್ತಣ್ಣ ಹಿಂಗೆ ಕೂತ್ಕೊಳ್ಳೋದು ಎಲ್ಲಪ್ಪ ನಾ ಅದನ್ನ ಕೇಳ್ತಿಲ್ಲ ಈಗ 4 ಹಂಗಿರುತ್ತೆ ನೀವು ಅದನ್ನ ಹಿಂಗಿತ್ತು ಬಿದೋಗುತ್ತೆ ಇದೇನಾಗುತ್ತೆ ಟೈಟ್ ಆಗುತ್ತೆ ಸ್ವಲ್ಪ
ಎಂಟೈರ್ ಏರಿಯಾದಲ್ಲಿ ಟೈಟ್ ಆಗುತ್ತೆ ಬ್ಯಾಗು GI ವೈರಿಂದ ಮಾಡಿದ್ರೆ ನೀವು ಹೇಳ್ತಾರೆ ಗಂಟು ಹಾಕೊಂಡು ಇಲ್ಲಿ ಗಂಟು ಹಾಕೊಂಡು GI ರೌಂಡ್ ರಿಂಗ್ ಇದೆ ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ನಿಮಗೆ ಸುಮ್ಮನೆ ಬ್ಯಾಗ್ ತಗೊಂಡೋದ್ರೆ ಈ ವೈರ್ ಹಾಕು ಎಳಿ ಮಾಡು ತಲೆನೋವೇ ಇರಲ್ಲ ಅರ್ಧಾಯ್ತಾ ಬಟ್ ಅದಕ್ಕೂ ಕೂಡ ಈ ಥರದ್ದು ಹಿಂಗೆ ಗಂಟು ಹಾಕೊಂಡ್ಬಂದು ಗಂಟು ಹಾಕೊಂಡು ದಾರ ಹಂಗೆ ಬಿಟ್ಕೊಳ್ಳೋದು ಅರ್ಧಾಯ್ತಾ ಇಲ್ಲೂ ಗಂಟು ಹಾಕೋದು ಇಲ್ಲೋದು ಬ್ಯಾಲೆನ್ಸ್ ಮಾಡಿ ಎಲ್ಲ ಕಡೆ ಗಂಟು ಹಾಕೊಂಡ್ಬಿಟ್ರೆ ವೈರ್ ಏನಾಗುತ್ತೆ ಇದು GI ವೈರು ಜಾರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಕಟ್ ಮಾಡಿ ಒಂದ್ ಕಡೆ ಹಿಂಗ್ ಲಾಕ್ ಮಾಡ್ಬೇಕು ಸರ್ಕಲ್ ತರ ಮಾಡಿ ಯಾವ್ದೋ ಒಂದು ಬಕೆಟ್ ಗಿಕೆಟ್ ಪೈಪ್ ಏನೋ ತಗೊಳ್ಳಿ PVC ಪೈಪ್ ಯಾವ್ದಾದ್ರು ರೌಂಡ್ ಶೇಪ್ ಬರುತ್ತೆ ಎಡ್ಜಲ್ಲಿ ಏನ್ ಮಾಡಿ ಹಿಂಗ್ ಬೆಂಡ್ ಮಾಡ್ಬಿಡಿ ಎರಡು ಕಡೆ ಆಗ ಹಿಂಗ್ ಲಾಕ್ ಮಾಡ್ಬಿಡಿ ಅರ್ಧಾಯ್ತಾ ಈ ಎಲ್ಲ ಕಡೆ ಗಂಟು ಹಾಕೊಂಡ್ಬಿಟ್ರೆ ನಿಮ್ಗೆ ಪರ್ಮನೆಂಟ್ ಸ್ಟ್ರಕ್ಚರ್ ನಾಳೆ ಒಂದು ತರ್ತೀನಿ ಅದು ಇದು GI ವೈರ್ ತಗೊಂಬನ್ನಿ ಕಟಿಂಗ್ ಪ್ಲೇರ್ ತಗೊಂಬನ್ನಿ ನಾಳೆ ಮಾಡಿ ತೋರಿಸ್ತೀನಿ